ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶ್ರೀಹರಿ. ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಪ್ರತಿಪಕ್ಷಗಳು ನಾನಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾವೆ. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಚರ್ಚೆಗೆ ನಿಲುವಳಿ ಸೂಚನೆ ಬಿಜೆಪಿಯಿಂದ ಚರ್ಚೆಗೆ ಕೋರಿ ನಿಲುವಳಿ ಸೂಚನೆ ಸಲ್ಲಿಕೆ ಆಗಿದೆ. ಸ್ಪೀಕರ್ ಖಾದರ್ಗೆ ನಿಲುವಳಿಯನ್ನ ಬಿಜೆಪಿ ನೀಡಿದೆ. ಸರ್ಕಾರವೇ ಪ್ರಕರಣದ ಹೊರೆಯನ್ನು ಹೊರಬೇಕು, ಜಾರಿ ಕೊಡಬಾರದು ಸರ್ಕಾರ ಅಂತೇಳಿ ಆರ್ಸಿಬಿ ಕಾಲ್ತುಳಿತಕ್ಕೆ, ಆರ್ಸಿಬಿ ಅಭಿಮಾನಿಗಳ ಕಾಲ್ತುಳಿತಕ್ಕೆ ಸರ್ಕಾರವೇ ಕಾರಣ. ನಿಯಮ 60ರ ಅಡಿ ಚರ್ಚೆಗೆ ಕೋರಿ ಬಿಜೆಪಿಯಿಂದ ನಿಲುವಳಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಕುರಿತಾಗಿ ನಾವು ಚರ್ಚೆ ಮಾಡ್ತೀವಿ ಅನ್ನೋದು ಬಿಜೆಪಿಯ ಅಜೆಂಡಾ. ಈ ವಿಚಾರದಲ್ಲಿ ಕಾಂಗ್ರೆಸ್ ಅಥವಾ ಈ ಸರ್ಕಾರ ಜಾರಿಕೊಳ್ಳುವ ಪ್ರಯತ್ನವನ್ನ ಮಾಡಿದೆ ಅನ್ನೋದು ಇವ್ರ ವಿಚಾರ ಆಗಿದೆ. ಈ ನಿಟ್ಟಿನಲ್ಲಿ ನಿಲುವಳಿಯನ್ನ ಸಲ್ಲಿಸಿದ್ದಾರೆ. ಚರ್ಚೆಗೆ ಅವಕಾಶ ಕೊಡಬೇಕು ಅಂತೇಳಿ ಯುಟಿ ಖಾದರ್ಗೆ. ಇವತ್ತಿನಿಂದ ವಿಧಾನಮಂಡಲದ ಅಧಿವೇಶನ ಆರಂಭ ಆಗುತ್ತಿದೆ. ಈ ಸಮಯದಲ್ಲಿ ಸರ್ಕಾರದ ವೈಫಲ್ಯಗಳ ಬಗ್ಗೆ, ಸರ್ಕಾರದ ಎಡವಟ್ಟುಗಳ ಬಗ್ಗೆ, ಅಥವಾ ಆಗಬೇಕಾದಂತ ಕೆಲಸಗಳ ಬಗ್ಗೆ, ಅಥವಾ ಕ್ಷೇತ್ರದ ಜನರ ಸಮಸ್ಯೆಯ ಬಗ್ಗೆ, ಇದೆಲ್ಲದರ ಕುರಿತಾಗಿ ಚರ್ಚೆಯನ್ನ ಮಾಡೋದಕ್ಕೆ ವಿಧಾನಮಂಡಲದ ಅಧಿವೇಶನದಲ್ಲಿ ಇವತ್ತು ನಿಲುವಳಿಯನ್ನ ಸಲ್ಲಿಕೆ ಮಾಡಿದೆ ಬಿಜೆಪಿ ಅಥವಾ ಪ್ರತಿಪಕ್ಷಗಳು. ಗಾಂಧಿ ಪ್ರತಿಮೆಯ ಎದುರುಗಡೆ ಪ್ರತಿಭಟನೆಯನ್ನ ಮಾಡಿದಂತ ಬಿಜೆಪಿ ಮತ್ತೆ ಜೆಡಿಎಸ್ನ ನಾಯಕರು, ಮೈತ್ರಿ ನಾಯಕರುಗಳು ಇವತ್ತು ಮೊದಲ ದಿನದ ವಿಧಾನಮಂಡಲದ ಅಧಿವೇಶನದಲ್ಲಿ ಆರ್ಸಿಬಿ ವಿಚಾರವಾಗಿ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ ಮತ್ತೆ ಜಾರಿಕೊಳ್ಳೋದಕ್ಕೆ ತೀರ್ಮಾನ ಮಾಡಿರೋದು ಈ ಸರ್ಕಾರದ ಹೊಣೆಗೇಡಿತನ. ಈ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಯುಟಿ ಖಾದರ್ಗೆ ನಿಲುವಳಿಯನ್ನ ಸಲ್ಲಿಸಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಸೃಷ್ಟಿ ಆಗಬಹುದು ಸದನದಲ್ಲಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶ್ರೀಹರಿ. ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಪ್ರತಿಪಕ್ಷಗಳು ನಾನಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾವೆ. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಚರ್ಚೆಗೆ ನಿಲುವಳಿ ಸೂಚನೆ ಬಿಜೆಪಿಯಿಂದ ಚರ್ಚೆಗೆ ಕೋರಿ ನಿಲುವಳಿ ಸೂಚನೆ ಸಲ್ಲಿಕೆ ಆಗಿದೆ. ಸ್ಪೀಕರ್ ಖಾದರ್ಗೆ ನಿಲುವಳಿಯನ್ನ ಬಿಜೆಪಿ ನೀಡಿದೆ. ಸರ್ಕಾರವೇ ಪ್ರಕರಣದ ಹೊರೆಯನ್ನು ಹೊರಬೇಕು, ಜಾರಿ ಕೊಡಬಾರದು ಸರ್ಕಾರ ಅಂತೇಳಿ ಆರ್ಸಿಬಿ ಕಾಲ್ತುಳಿತಕ್ಕೆ, ಆರ್ಸಿಬಿ ಅಭಿಮಾನಿಗಳ ಕಾಲ್ತುಳಿತಕ್ಕೆ ಸರ್ಕಾರವೇ ಕಾರಣ. ನಿಯಮ 60ರ ಅಡಿ ಚರ್ಚೆಗೆ ಕೋರಿ ಬಿಜೆಪಿಯಿಂದ ನಿಲುವಳಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಕುರಿತಾಗಿ ನಾವು ಚರ್ಚೆ ಮಾಡ್ತೀವಿ ಅನ್ನೋದು ಬಿಜೆಪಿಯ ಅಜೆಂಡಾ. ಈ ವಿಚಾರದಲ್ಲಿ ಕಾಂಗ್ರೆಸ್ ಅಥವಾ ಈ ಸರ್ಕಾರ ಜಾರಿಕೊಳ್ಳುವ ಪ್ರಯತ್ನವನ್ನ ಮಾಡಿದೆ ಅನ್ನೋದು ಇವ್ರ ವಿಚಾರ ಆಗಿದೆ. ಈ ನಿಟ್ಟಿನಲ್ಲಿ ನಿಲುವಳಿಯನ್ನ ಸಲ್ಲಿಸಿದ್ದಾರೆ. ಚರ್ಚೆಗೆ ಅವಕಾಶ ಕೊಡಬೇಕು ಅಂತೇಳಿ ಯುಟಿ ಖಾದರ್ಗೆ. ಇವತ್ತಿನಿಂದ ವಿಧಾನಮಂಡಲದ ಅಧಿವೇಶನ ಆರಂಭ ಆಗುತ್ತಿದೆ. ಈ ಸಮಯದಲ್ಲಿ ಸರ್ಕಾರದ ವೈಫಲ್ಯಗಳ ಬಗ್ಗೆ, ಸರ್ಕಾರದ ಎಡವಟ್ಟುಗಳ ಬಗ್ಗೆ, ಅಥವಾ ಆಗಬೇಕಾದಂತ ಕೆಲಸಗಳ ಬಗ್ಗೆ, ಅಥವಾ ಕ್ಷೇತ್ರದ ಜನರ ಸಮಸ್ಯೆಯ ಬಗ್ಗೆ, ಇದೆಲ್ಲದರ ಕುರಿತಾಗಿ ಚರ್ಚೆಯನ್ನ ಮಾಡೋದಕ್ಕೆ ವಿಧಾನಮಂಡಲದ ಅಧಿವೇಶನದಲ್ಲಿ ಇವತ್ತು ನಿಲುವಳಿಯನ್ನ ಸಲ್ಲಿಕೆ ಮಾಡಿದೆ ಬಿಜೆಪಿ ಅಥವಾ ಪ್ರತಿಪಕ್ಷಗಳು. ಗಾಂಧಿ ಪ್ರತಿಮೆಯ ಎದುರುಗಡೆ ಪ್ರತಿಭಟನೆಯನ್ನ ಮಾಡಿದಂತ ಬಿಜೆಪಿ ಮತ್ತೆ ಜೆಡಿಎಸ್ನ ನಾಯಕರು, ಮೈತ್ರಿ ನಾಯಕರುಗಳು ಇವತ್ತು ಮೊದಲ ದಿನದ ವಿಧಾನಮಂಡಲದ ಅಧಿವೇಶನದಲ್ಲಿ ಆರ್ಸಿಬಿ ವಿಚಾರವಾಗಿ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ ಮತ್ತೆ ಜಾರಿಕೊಳ್ಳೋದಕ್ಕೆ ತೀರ್ಮಾನ ಮಾಡಿರೋದು ಈ ಸರ್ಕಾರದ ಹೊಣೆಗೇಡಿತನ. ಈ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಯುಟಿ ಖಾದರ್ಗೆ ನಿಲುವಳಿಯನ್ನ ಸಲ್ಲಿಸಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಸೃಷ್ಟಿ ಆಗಬಹುದು ಸದನದಲ್ಲಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶ್ರೀಹರಿ. ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಪ್ರತಿಪಕ್ಷಗಳು ನಾನಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾವೆ. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಚರ್ಚೆಗೆ ನಿಲುವಳಿ ಸೂಚನೆ ಬಿಜೆಪಿಯಿಂದ ಚರ್ಚೆಗೆ ಕೋರಿ ನಿಲುವಳಿ ಸೂಚನೆ ಸಲ್ಲಿಕೆ ಆಗಿದೆ. ಸ್ಪೀಕರ್ ಖಾದರ್ಗೆ ನಿಲುವಳಿಯನ್ನ ಬಿಜೆಪಿ ನೀಡಿದೆ. ಸರ್ಕಾರವೇ ಪ್ರಕರಣದ ಹೊರೆಯನ್ನು ಹೊರಬೇಕು, ಜಾರಿ ಕೊಡಬಾರದು ಸರ್ಕಾರ ಅಂತೇಳಿ ಆರ್ಸಿಬಿ ಕಾಲ್ತುಳಿತಕ್ಕೆ, ಆರ್ಸಿಬಿ ಅಭಿಮಾನಿಗಳ ಕಾಲ್ತುಳಿತಕ್ಕೆ ಸರ್ಕಾರವೇ ಕಾರಣ. ನಿಯಮ 60ರ ಅಡಿ ಚರ್ಚೆಗೆ ಕೋರಿ ಬಿಜೆಪಿಯಿಂದ ನಿಲುವಳಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಕುರಿತಾಗಿ ನಾವು ಚರ್ಚೆ ಮಾಡ್ತೀವಿ ಅನ್ನೋದು ಬಿಜೆಪಿಯ ಅಜೆಂಡಾ. ಈ ವಿಚಾರದಲ್ಲಿ ಕಾಂಗ್ರೆಸ್ ಅಥವಾ ಈ ಸರ್ಕಾರ
ಜಾರಿಕೊಳ್ಳುವ ಪ್ರಯತ್ನವನ್ನ ಮಾಡಿದೆ ಅನ್ನೋದು ಇವ್ರ ವಿಚಾರ ಆಗಿದೆ. ಈ ನಿಟ್ಟಿನಲ್ಲಿ ನಿಲುವಳಿಯನ್ನ ಸಲ್ಲಿಸಿದ್ದಾರೆ. ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಯುಟಿ ಖಾದರ್ಗೆ. ಇವತ್ತಿನಿಂದ ವಿಧಾನಮಂಡಲದ ಅಧಿವೇಶನ ಆರಂಭ ಆಗುತ್ತಿದೆ. ಈ ಸಮಯದಲ್ಲಿ ಸರ್ಕಾರದ ವೈಫಲ್ಯಗಳ ಬಗ್ಗೆ, ಸರ್ಕಾರದ ಎಡವಟ್ಟುಗಳ ಬಗ್ಗೆ, ಅಥವಾ ಆಗಬೇಕಾದಂತ ಕೆಲಸಗಳ ಬಗ್ಗೆ, ಅಥವಾ ಕ್ಷೇತ್ರದ ಜನರ ಸಮಸ್ಯೆಯ ಬಗ್ಗೆ, ಇದೆಲ್ಲದರ ಕುರಿತಾಗಿ ಚರ್ಚೆಯನ್ನ ಮಾಡೋದಕ್ಕೆ ವಿಧಾನಮಂಡಲದ ಅಧಿವೇಶನದಲ್ಲಿ ಇವತ್ತು ನಿಲುವಳಿಯನ್ನ ಸಲ್ಲಿಕೆ ಮಾಡಿದೆ ಬಿಜೆಪಿ ಅಥವಾ ಪ್ರತಿಪಕ್ಷಗಳು. ಗಾಂಧಿ ಪ್ರತಿಮೆಯ ಎದುರುಗಡೆ ಪ್ರತಿಭಟನೆಯನ್ನ ಮಾಡಿದಂತ ಬಿಜೆಪಿ ಮತ್ತೆ ಜೆಡಿಎಸ್ನ ನಾಯಕರು, ಮೈತ್ರಿ ನಾಯಕರುಗಳು ಇವತ್ತು ಮೊದಲ ದಿನದ ವಿಧಾನಮಂಡಲದ ಅಧಿವೇಶನದಲ್ಲಿ ಆರ್ಸಿಬಿ ವಿಚಾರವಾಗಿ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ ಮತ್ತೆ ಜಾರಿಕೊಳ್ಳೋದಕ್ಕೆ ತೀರ್ಮಾನ ಮಾಡಿರೋದು ಈ ಸರ್ಕಾರದ ಹೊಣೆಗೇಡಿತನ. ಈ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಯುಟಿ ಖಾದರ್ಗೆ ನಿಲುವಳಿಯನ್ನ ಸಲ್ಲಿಸಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಸೃಷ್ಟಿ ಆಗಬಹುದು ಸದನದಲ್ಲಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಪ್ರತಿಪಕ್ಷಗಳು ನಾನಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾವೆ. ಚಿನ್ನಸ್ವಾಮಿ ಕಾಲ್ ತುಳಿತ ಪ್ರಕರಣ ಚರ್ಚೆಗೆ ನಿಲುವಳಿ ಸೂಚನೆ ಬಿಜೆಪಿಯಿಂದ ಚರ್ಚೆಗೆ ಕೋರಿ ನಿಲುವಳಿ ಸೂಚನೆ ಸಲ್ಲಿಕೆ ಆಗಿದೆ. ಸ್ಪೀಕರ್ ಖಾದರ್ಗೆ ನಿಲುವಳಿಯನ್ನ ಬಿಜೆಪಿ ನೀಡಿದೆ. ಸರ್ಕಾರವೇ ಪ್ರಕರಣದ ಹೊರೆಯನ್ನು ಹೊರಬೇಕು, ಜಾರಿಕೊಡಬಾರದು ಸರ್ಕಾರ ಅಂತೇಳಿ. ಆರ್ಸಿಬಿ ಕಾಲ್ ತುಳಿತಕ್ಕೆ, ಆರ್ಸಿಬಿ ಅಭಿಮಾನಿಗಳ ಕಾಲ್ ತುಳಿತಕ್ಕೆ ಸರ್ಕಾರವೇ ಕಾರಣ. ನಿಯಮ 60ರ ಅಡಿ ಚರ್ಚೆಗೆ ಕೋರಿ ಬಿಜೆಪಿಯಿಂದ ನಿಲುವಳಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಕುರಿತಾಗಿ ನಾವು ಚರ್ಚೆ ಮಾಡ್ತೀವಿ ಅನ್ನೋದು ಬಿಜೆಪಿಯ ಅಜೆಂಡಾ. ಈ ವಿಚಾರದಲ್ಲಿ ಕಾಂಗ್ರೆಸ್ ಅಥವಾ ಈ ಸರ್ಕಾರ ಜಾರಿಕೊಳ್ಳುವ ಪ್ರಯತ್ನವನ್ನ ಮಾಡಿದೆ ಅನ್ನೋದು ಇವ್ರ ವಿಚಾರ ಆಗಿದೆ. ಈ ನಿಟ್ಟಿನಲ್ಲಿ ನಿಲುವಳಿಯನ್ನ ಸಲ್ಲಿಸಿದ್ದಾರೆ. ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಯುಟಿ ಖಾದರ್ಗೆ. ಇವತ್ತಿನಿಂದ ವಿಧಾನಮಂಡಲದ ಅಧಿವೇಶನ ಆರಂಭ ಆಗುತ್ತಿದೆ. ಈ ಸಮಯದಲ್ಲಿ ಸರ್ಕಾರದ ವೈಫಲ್ಯಗಳ ಬಗ್ಗೆ, ಸರ್ಕಾರದ ಎಡವಟ್ಟುಗಳ ಬಗ್ಗೆ, ಅಥವಾ ಆಗಬೇಕಾದಂತ ಕೆಲಸಗಳ ಬಗ್ಗೆ, ಅಥವಾ ಕ್ಷೇತ್ರದ ಜನರ ಸಮಸ್ಯೆಯ ಬಗ್ಗೆ, ಇದೆಲ್ಲದರ ಕುರಿತಾಗಿ ಚರ್ಚೆಯನ್ನ ಮಾಡೋದಕ್ಕೆ ವಿಧಾನಮಂಡಲದ ಅಧಿವೇಶನದಲ್ಲಿ ಇವತ್ತು ನಿಲುವಳಿಯನ್ನ ಸಲ್ಲಿಕೆ ಮಾಡಿದೆ ಬಿಜೆಪಿ ಅಥವಾ ಪ್ರತಿಪಕ್ಷಗಳು. ಗಾಂಧಿ ಪ್ರತಿಮೆಯ ಎದುರುಗಡೆ ಪ್ರತಿಭಟನೆಯನ್ನ ಮಾಡಿದಂತ ಬಿಜೆಪಿ ಮತ್ತೆ ಜೆಡಿಎಸ್ನ ನಾಯಕರು, ಮೈತ್ರಿ ನಾಯಕರುಗಳು ಇವತ್ತು ಮೊದಲ ದಿನದ ವಿಧಾನಮಂಡಲದ ಅಧಿವೇಶನದಲ್ಲಿ ಆರ್ಸಿಬಿ ವಿಚಾರವಾಗಿ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ ಮತ್ತೆ ಜಾರಿಕೊಳ್ಳೋದಕ್ಕೆ ತೀರ್ಮಾನ ಮಾಡಿರೋದು ಈ ಸರ್ಕಾರದ ಹೊಣೆಗೇಡಿತನ. ಈ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಯುಟಿ ಖಾದರ್ಗೆ ನಿಲುವಳಿಯನ್ನ ಸಲ್ಲಿಸಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಸೃಷ್ಟಿ ಆಗಬಹುದು ಸದನದಲ್ಲಿ.